ಹಾಯ್ ಎಲ್ರಿಗೂ ನಮಸ್ಕಾರ. ತಾವೆಲ್ಲರೂ ನೋಡ್ತಾ ಇರ್ಬೋದು ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಆಫರ್ ಅನ್ನ ಪಡ್ಕೊಂಡಿದ್ದಾರೆ KVN ಪ್ರೊಡಕ್ಷನ್ ಇಂದ. ಸಾಮಾನ್ಯವಾದಂತಹ ಪ್ರೊಡಕ್ಷನ್ ಕಂಪನಿ ಅಲ್ಲ, ಇದು ದೊಡ್ಡ ಲೆವೆಲ್ಗೆ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಒಂದು ಪ್ರೊಡಕ್ಷನ್ ಮಾಡಿರುವಂತ ಪ್ರೊಡಕ್ಷನ್ ಕಂಪನಿಯಲ್ಲಿ ಗಿಲ್ಲಿ ನಟ ಅದು ಮೊದಲ ಸಿನಿಮಾದಲ್ಲಿ ಆಫರ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಲಕ್ಕಿ ಅಲ್ವಾ. ಗಿಲ್ಲಿ ನಟ ನೋಡಿ ಬಿಗ್ ಬಾಸ್ ಮುಗಿದು 5-6 ತಿಂಗಳಾಯ್ತು, ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆನೆ ಅವರಿಗೆ ಈ ಒಂದು ಆಫರ್ ಸಿಗುತ್ತೆ, ಒಪ್ಕೋತಾರೆ. ಫಸ್ಟ್ ಸೈನ್ ಮಾಡಿದ್ದು ಈ ಒಂದು ಪ್ರಾಜೆಕ್ಟ್ ಗೆನೆ. ಇದನ್ನ ಹೊರತುಪಡಿಸಿ ಇನ್ನ 2 ಸಿನಿಮಾಗೆ ಸೈನ್ ಮಾಡಿದಾರಂತೆ, ಅದನ್ನು ಕೂಡ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಅನೌನ್ಸ್ ಮಾಡ್ತಾರೆ. ಬಟ್ KVN ಪ್ರೊಡಕ್ಷನ್ ಅವರು ಗಿಲ್ಲಿ ನಟನನ್ನ ಸೆಲೆಕ್ಟ್ ಮಾಡೋಕೆ ಕಾರಣ ಏನು ಅಂದ್ರೆ 46 ಕೋಟಿ ಓಟ್ಸ್ಗಳು ಬಂದಿದೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಜನ ಗಿಲ್ಲಿ ನಟನನ್ನ ಫಾಲೋ ಮಾಡ್ತಾರೆ, ಇಷ್ಟಪಡ್ತಾರೆ ಅಂತ. ಜೊತೆಗೆ ಗಿಲ್ಲಿ ಇಷ್ಟು ವರ್ಷಗಳ ಕಾಲ ಕಾಮಿಡಿಯನ್ನ ಮಾಡ್ಕೊಂಡು ಬಂದವರು, ಯಾವತ್ತೂ ಕೂಡ ಅವರು ಹೀರೋ ಆಗಿ ಕಾಣಿಸ್ಕೊಂಡೇ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈಗ KVN ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ಹೀರೋ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ, ಡೆಬ್ಯೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನೇನ್ ತಯಾರಿ ಬೇಕು, ಒಂದು ಜಿಮ್ ಇಂದ ಹಿಡಿದು ಫಿಟ್ನೆಸ್ ಏನೇನ್ ಬೇಕು, ಡಯಟ್ ಇಂದ ಹಿಡಿದು ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು, ಫೈಟ್ ಸೀಕ್ವೆನ್ಸ್ ಗೆ ತಯಾರಿ ಆಗಿರ್ಬೋದು, ಎಲ್ಲವನ್ನು ಕೂಡ ಈಗ ಮಾಡ್ಕೋತಾ ಇದ್ದಾರೆ. ಗಿಲ್ಲಿಗೆ ಇನ್ನೇನು 21ನೇ ತಾರೀಕು ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ದಿವಸ ಗಿಲ್ಲಿನ ಎಲ್ರು ಕೂಡ ನೋಡ್ಬೋದು. ಗಿಲ್ಲಿ ಒಂದು ಹುಟ್ಟುಹಬ್ಬದ ದಿವಸವೇ ಈ ಒಂದು ಮುಹೂರ್ತವನ್ನ ಮಾಡ್ತಾರೆ. ಜೊತೆಗೆ ಸಿನಿಮಾದ ಟೈಟಲ್ ಏನಿರ್ಬೋದು, ಸಿನಿಮಾ ಯಾವ ರೀತಿ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಜನರಿಗೆ ಅರ್ಥ ಮಾಡಿಸೋಕೆ KVN ಪ್ರೊಡಕ್ಷನ್ ಅವರು ಕೂಡ ಮುಂದಾಗ್ತಾರೆ. ಇನ್ನ ಟೈಟಲ್ ರಿವೀಲ್ ಆಗಿಲ್ಲ, ಬಟ್ KVN ಪ್ರೊಡಕ್ಷನ್ ನಡಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ, ಹೀರೋ ಆಗಿ ಅದು ಡೆಬ್ಯೂ ಹೀರೋ ಆಗಿ ಕಾಣಿಸ್ಕೋತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಷ್ಟು ವರ್ಷ ಕಾಮಿಡಿ, ಪ್ರಾಪರ್ಟಿ ಕಾಮಿಡಿ ಮತ್ತೆ ಕಿರುತೆರೆ ರಿಯಾಲಿಟಿ ಶೋಗಳಲ್ಲಿ ನೋಡಿದ್ವಿ, ಮತ್ತೆ ಸಿನಿಮಾಗಳಲ್ಲೂ ಕೂಡ ಕಾಮಿಡಿ ಪಾತ್ರಗಳನ್ನ ಮಾಡಿದ್ರು. ಡಿಬೋಸ್ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲೂ ಸಹ ಗಿಲ್ಲಿ ನಟ ಅವರು ಕಾಣಿಸ್ಕೊಂಡಿದ್ದು, ಅದನ್ನು ಕೂಡ ನೋಡಿರ್ತೀರಾ. ಬಟ್ ಈಗ ಫಾರ್ ದ ಫಸ್ಟ್ ಟೈಮ್ ಹೀರೋ ಆಗಿ ನಡೆಸ್ತಾ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ. ಮತ್ತೆ ಶೂಟಿಂಗ್ ಆಗಿರ್ಬೋದು, ಶೂಟಿಂಗ್ ದ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಗಳು ಕೂಡ ಫ್ಯೂಚರ್ ನಲ್ಲಿ ನೋಡ್ತಾ ಹೋಗ್ಬೋದು. ಬಹುಶಃ ಈ ವರ್ಷದ ಕೊನೆಯಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ಬೋದು ಅಂತ ಎಲ್ಲರೂ ಅಂತ ಇದ್ದಾರೆ, ಅಥವಾ ಇನ್ನ ಒಂದು ಮಾರ್ಚ್ ಒಳಗಡೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ 1 ವರ್ಷದ ಒಳಗೆ ಕಂಪ್ಲೀಟ್ ಆಗಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ಕಾವ್ಯ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ, ಅವರು ಕೂಡ ವಿಶ್ ಮಾಡಿದ್ದಾರೆ ಕಾಲ್ ಮಾಡುವ ಮೂಲಕ. ಮತ್ತೆ ಸುದೀಪ್ ಸರ್ಗೆ ನೆಕ್ಸ್ಟ್ ಬಹಳಷ್ಟು ರೀತಿಯಲ್ಲಿ ಅವರು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ ಗಿಲ್ಲಿ ನಟ ಅವರು. ಸುದೀಪ್ ಸರ್ ಇಂದಾನೆ ಒಂದು ಅವರ ಮಾರ್ಗದರ್ಶನದಲ್ಲಿ ಬಿಗ್ ಬಾಸ್ ಗೆಲ್ತಾರೆ. ಅದಾದ ಬಳಿಕ ಸುದೀಪ್ ಸರ್ನ ಮೀಟ್ ಆಗ್ತಾರೆ, ಟ್ರೋಫಿ ಆಗಿರ್ಬೋದು ಅದನ್ನ ಇಟ್ಕೊಂಡು ಫೋಟೋ ತೆಗೆಸ್ಕೊತಾರೆ, ಆಗಾಗ ಟಚ್ ನಲ್ಲಿ ಇರ್ತಾರೆ. ಮತ್ತೆ ಒಂದ್ 2-3 ಸತಿ ಸುದೀಪ್ ಸರ್ ಮನೆಗೂ ಕೂಡ ಹೋಗಿ ಬರ್ತಾರೆ ಗಿಲ್ಲಿ ನಟ ಅವರು. ಗಿಲ್ಲಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿರುವಂತವ್ರು ಸುದೀಪ್ ಸರ್ ಅವರು. ಈ ಒಂದು ವಿಚಾರ ತಿಳಿದು ಸುದೀಪ್ ಸರ್ಗೂ ಕೂಡ ಖಂಡಿತ ಖುಷಿ ಇದೆ, ಯಾಕೆಂದ್ರೆ KVN ಪ್ರೊಡಕ್ಷನ್ ಅಲ್ಲಿ ಅಂದ್ರೆ ಎಲ್ರಿಗೂ ಕೂಡ ಒಂದು ಉತ್ಸಾಹ ಮತ್ತೆ ಖುಷಿಯಾಗುವಂತ ವಿಚಾರ, ಮತ್ತೆ ಒಂದು ಆಶ್ಚರ್ಯ ಪಡುವಂತ ವಿಚಾರ. ಈ ಒಂದು ಪ್ರೊಡಕ್ಷನ್ ಅಲ್ಲಿ ಸಿಕ್ಬಿಡ್ತಲ್ಲ ಚಾನ್ಸ್ ಅಂತ ಎಲ್ರಿಗೂ ಕೂಡ ರೀತಿಯಲ್ಲಿ ಆಶ್ಚರ್ಯ ಆಗಿರುತ್ತೆ. ಹೌದು, ಗಿಲ್ಲಿಗೆ ಅವಕಾಶ ಸಿಕ್ಕಿದ್ದು ನಿಜ, ಅದು KVN ಪ್ರೊಡಕ್ಷನ್ ಅಲ್ಲಿ ನಟಿಸ್ತಿರೋದು ಕೂಡ ನಿಜ. ಒಂದು ಕ್ಷಣ ಗಿಲ್ಲಿಗೆ ನಂಬಕ್ ಆಗ್ಲಿಲ್ವಂತೆ ಈ ಪ್ರೊಡಕ್ಷನ್ ಇಂದ ಆಫರ್ ಬರ್ತಿದ್ಯಲ್ಲ ಅಂತ. ಸೊ ಅಷ್ಟರ ಮಟ್ಟಿಗೆ ಆ ಲೆವೆಲ್ಗೆ ಪ್ರೊಡಕ್ಷನ್ ಕಂಪನಿ ಇದು. ಸೊ ಗಿಲ್ಲಿಗೆ ಈಗ ಆಫರ್ ಸಿಕ್ಕಿರೋದು ಸುದೀಪ್ ಸರ್ಗೂ ಕೂಡ ಗೊತ್ತಾಗಿ ಖುಷಿಯಾಗಿ ಅವರು ಕೂಡ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಟಿಪ್ಸ್ ನಲ್ಲಿ ಗಿಲ್ಲಿ ನಟ ಇನ್ನು ಮುಂದೆ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಈವೆಂಟ್ಸ್ ಗಳು, ಕೆಲವೊಂದಿಷ್ಟು ಫಂಕ್ಷನ್ ಗಳಲ್ಲಿ ಭಾಗಿಯಾಗ್ತಾರೆ. ಇಷ್ಟು ದಿವಸ ಅಂದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ತಕ್ಷಣ ಈವೆಂಟ್ಸ್ ಗಳಲ್ಲಿ ಬಿಸಿ ಆದ್ರು. ಬ್ಯಾಕ್ ಟು ಬ್ಯಾಕ್ 3-4 ತಿಂಗಳು ನೋಡಿ ಕಂಪ್ಲೀಟ್ ಈವೆಂಟ್ಸ್ ಗಳಲ್ಲಿ ಗಿಲ್ಲಿ ನಟ ಅವ್ರು ಬಿಸಿ ಆಗ್ಬಿಟ್ರು. ಬೇರೆ ಎಲ್ಲೂ ಕೂಡ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ, ಆ ರೇಂಜ್ ಗೆ ಬಿಸಿ ಆಗ್ಬಿಟ್ಟಿದ್ದಾರೆ. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಎಸ್ಪೆಷಲಿ ಯಾರು ಹೀರೋಯಿನ್ ಗೊತ್ತಾ, ಶ್ರೀಲೀಲಾ ಅವರಂತೆ. ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾರೆ, ಗಿಲ್ಲಿ ನಟಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಲ್ಲಿ ನಿರ್ಮಾಪಕರು. ಏನೋ ಹೀರೋಯಿನ್ ಯಾರನ್ನ ಹಾಕೊಂಡಿದ್ರೆ ಸುಮ್ನೆ ಗಿಲ್ಲಿ ಕ್ಯಾಶುವಲ್ ಆಗಿ ಕೇಳ್ತಾರೆ, ಶ್ರೀಲೀಲಾ ಅಂತಾರೆ. ಆಗ ಗಿಲ್ಲಿಗೂ ಕೂಡ ಆಶ್ಚರ್ಯ ಆಗೋಗುತ್ತೆ, ಅವ್ರು ಒಪ್ಕೊಂಡಿದ್ದಾರ, ನಾನು ಹೀರೋ ಅಂತ ಹೇಳಿದ್ಮೇಲೆ ಅವ್ರು ಒಪ್ಕೊಂಡ್ರ ಅಂತ ಕೇಳಿದಕ್ಕೆ ಹೌದು ಅಂತಾರೆ. ಹಾಗಾದ್ರೆ ಶ್ರೀಲೀಲಾ ಅವರೇ ಮೋಸ್ಟ್ಲಿ ಬಹುಶಃ ಇದರಲ್ಲಿ ನಡೆಸ್ತಾ ಇರ್ಬೋದು, ಹೀರೋಯಿನ್ ಆಗಿ ಕಾಣಿಸ್ಕೋತಾ ಇರ್ಬೋದು. ಸೊ ಎಲ್ರಿಗೂ ಅಭಿಮಾನಿಗಳಿಗೂ ಕೂಡ ಆಶ್ಚರ್ಯ ಆಗೋಯ್ತು, ಶ್ರೀಲೀಲಾ ಅವರ ಜೊತೆ ಗಿಲ್ಲಿ ನಟ ನಡೆಸ್ತಾ ಇದ್ದಾರ ಅಂತ. ಇಂತ ಒಂದು ಆಫರ್ ನ ಗಿಲ್ಲಿ ನಟ ಬೇಡ ಅಂತಾರ, ಖಂಡಿತವಾಗಿಯೂ ಕೂಡ ಒಪ್ಕೊಂಡಿರ್ತಾರೆ. ಸೊ ಬಹುಶಃ ಅವರೇ ಇರ್ಬೋದನೋ. ಸೊ ವಿಡಿಯೋದಲ್ಲಿ ಮತ್ತೆ ಮಾತಾಡಿರುವ ಹಾಗೆ ಅವರನ್ನೇ ತೋರಿಸಿದ್ದಾರೆ ಫೋಟೋವನ್ನು ಕೂಡ. ಸೊ ನೋಡೋಣ 21ನೇ ತಾರೀಕು ಗಿಲ್ಲಿ ನಟ ಹುಟ್ಟುಹಬ್ಬದ ದಿವಸ ಏನು ಕ್ಲಾರಿಟಿ, ಅಫಿಷಿಯಲ್ ಕ್ಲಾರಿಫಿಕೇಶನ್ ಆಗಿರ್ಬೋದು. ಸೊ ವಿಡಿಯೋ ಮೂಲಕ ಎಲ್ಲವೂ ಕೂಡ ರಿವೀಲ್ ಆಗ್ತಾ ಹೋಗುತ್ತೆ. ಅವತ್ತು ಮುಹೂರ್ತ ಇದೆ, ಅವತ್ತು ಸಿನಿಮಾದ ಟೈಟಲ್ ಏನಾದ್ರು ರಿವೀಲ್ ಆಗುತ್ತಾ ನೋಡೋಣ. ಯಾವ ರೀತಿ ಪೂಜೆ ನಡೆಯುತ್ತೆ, ದೇವಸ್ಥಾನದ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಜೊತೆಗೆ ಗಿಲ್ಲಿ ನಟನ ಒಂದು ಹುಟ್ಟುಹಬ್ಬ ಸಂಭ್ರಮ ಊರಿನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಗಿಲ್ಲಿನ ಹುಟ್ಟೂರು, ಸೊ ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ಗಳು ಹಾಕುವಂತದ್ದು, ಮತ್ತೆ ಮನೆ ಹತ್ರ ದೊಡ್ಡ ಪೋಸ್ಟರ್, ಅವರ ತಂದೆ ತಾಯಿಗೂ ಬಹಳಷ್ಟು ಸಂಭ್ರಮಾಚರಣೆ, ಮತ್ತೆ ಗಿಲ್ಲಿ ಅವರ ಅಣ್ಣನೇ ನರೇಂದ್ರ ಎಲ್ಲವನ್ನೂ ಕೂಡ ಮ್ಯಾರೇಜ್ ಮಾಡೋದು, ಅವರು ಕೂಡ ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ. ಊರಿನಲ್ಲೂ ಕೇಕ್ ಕಟ್ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಊರಿನಲ್ಲೂ ಕೇಕ್ ಕಟ್ ಮಾಡ್ತಾರೆ. ಬೇರೆ ಬೇರೆ ಊರಿನಿಂದ ಸಹ ಅಭಿಮಾನಿಗಳು ಬರ್ತಾರೆ, ಬೆಂಗಳೂರಿನಲ್ಲಿ ಕೇಕ್ ಕಟ್ ಮಾಡ್ತಾರೆ. ಫ್ಯಾನ್ಸ್ ಗಳ ಜೊತೆ, ಫ್ರೆಂಡ್ಸ್ ಗಳ ಜೊತೆ,
ಮತ್ತೆ ಸಿನಿಮಾ ಟೀಮ್ ದವರ ಜೊತೆಗೆ ಈ ರೀತಿ ಹಲವಾರು ಕೇಕ್ ಕಟಿಂಗ್ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಗಿಲ್ಲಿ ನಟ. ಜೊತೆಗೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕಾಲ್ ಮಾಡ್ತಾರೆ, ಕಾಲ್ ಪಿಕ್ ಮಾಡಿ ಮಾತನಾಡಬೇಕು, ಸೊ ಥ್ಯಾಂಕ್ ಯು ಹೇಳ್ಬೇಕು. ತುಂಬಾನೇ ಕೆಲಸಗಳು 21ನೇ ತಾರೀಕು ಇದಾವೆ. ಕಂಪ್ಲೀಟ್ ಬಿಸಿ ಆಗ್ಬಿಟ್ಟಿರ್ತಾರೆ ಗಿಲ್ಲಿ ನಟ ಅವರು. ಏನೇನು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಓಡಾಡ್ತಾರೆ, ಯಾಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಸೊ ಇದಕ್ಕೆ ಈಗ ಬೆಂಗಳೂರಿನಲ್ಲೇ ಕೆಲಸದಲ್ಲಿ ಇದ್ದಾರೆ. ಊರ್ಗೆ ಅಂದ್ರೆ ಸಿನಿಮಾ ಕೆಲಸ ಎಲ್ಲವನ್ನು ಮುಗಿಸ್ಕೊಂಡು ಊರ್ಗೆ ಬರ್ತಾರೆ. ಸೊ ಊರ್ನಲ್ಲೂ ಕೂಡ ಸೆಲೆಬ್ರೇಷನ್ ಇರುತ್ತಲ್ಲ, ತಂದೆ ತಾಯಿಯೊಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಈ ರೀತಿ ಸಾಕಷ್ಟು ಪ್ರೋಗ್ರಾಮ್ ಪ್ಲಾನಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಗಿಲ್ಲಿ ನಟ. ನೀವು ಕೂಡ ತಪ್ಪದೆ ಗಿಲ್ಲಿ ನಟಗೆ ವಿಶ್ ಮಾಡಿ.